ಮಾಡ್ತಿದ್ರು. ಆದರೆ ಈಗೇನಾಗಿದೆ ಅಂದರೆ ಸರ್ಕಾರ ತನ್ನ ನಿಲುವು ಬದಲಾವಣೆ ಮಾಡಿ BE ಬಯೋಟೆಕ್ನಾಲಜಿ ಮಾಡಿದಂಥವ್ರನ್ನ ಕೃಷಿ ಅಧಿಕಾರಿಗಳನ್ನಾಗಿ ನೇಮಕ ಮಾಡಲಿಕ್ಕೆ ಒಂದು ಪರೀಕ್ಷೆ ನಡೆಸ್ತಾ ಇದೆ. ಅದರ ಜೊತೆಗೆ ಇವತ್ತೇನು ಖಾಸಗೀಕರಣ ಕೃಷಿ ಒಂದು ತಾಂತ್ರಿಕತೆಯನ್ನು ಕೃಷಿ ವಿಜ್ಞಾನವನ್ನು ಇವತ್ತು ವಿದ್ಯಾರ್ಜನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳನ್ನು ಇವತ್ತು ಅವರಿಗೆ ವಂಚನೆ ಮಾಡಿ ಈ ಒಂದು ಖಾಸಗೀಕರಣ ಮಾಡಿ ಖಾಸಗಿಯವರಿಗೆ ಕೃಷಿ ಕಾಲೇಜುಗಳನ್ನು ನಡೆಸಲಿಕ್ಕೆ ಅನುಮತಿ ಕೊಟ್ಟಿದೆ. ಇದರಿಂದ ಏನಂದರೆ ರೈತರ ಮಕ್ಕಳಿಗೆ ಇವತ್ತು ಈ ಒಂದು ಅಭ್ಯಾಸ ಮಾಡೋದು ಭಾಳ ದೊಡ್ಡ ವಂಚಿತ ಆಗ್ತದೆ. ದುಡ್ಡಿದ್ದವ್ರು ಏನಾದರೂ ಈಗಾಗಲೇ ಇಂಜಿನಿಯರಿಂಗ್ ಮೆಡಿಕಲ್ ಯಾವ ರೀತಿ ದುಡ್ಡಿದ್ದವ್ರ ಪಾಲಾಗಿದೆ, ಅದೇ ರೀತಿ ಕೂಡ ಇವತ್ತು ಕೃಷಿ ಜ್ಞಾನವೂ ಕೂಡ ದುಡ್ಡಿದ್ದವ್ರ ಪಾಲಾಗ್ತದೆ. ಅವಾಗ ಏನಂತಂದರೆ ಭಾಳ ತೊಂದರೆ ಆಗ್ತದೆ. ಅದರ ಜೊತೆಗೆ ಮತ್ತೆ ಏನಂದರೆ ದೇಸಿ ಅಂತ ಒಂದು ವ್ಯವಸ್ಥೆ ಬಂದಿದೆ. ಇವತ್ತು ಕೃಷಿ ಪದವೀಧರರಿಗೆ ಏನಂದರೆ ಲೈಸೆನ್ಸ್ ಕೊಡ್ತಿದ್ರು ಫರ್ಟಿಲೈಸರು ಮತ್ತು ಕೆಮಿಕಲ್ಸ್ಗೆ. ಈಗ ಯಾರು ಬೇಕು ಅವರಿಗೆ ಕೊಡ್ತಾ ಇದ್ದಾರೆ. ಇದರಿಂದ ಏನಂತಂದರೆ ಅವ್ರು ಏನು ಡೀಲ್ ಮಾಡ್ತಾರೋ, ರೈತರಿಗೆ ಏನು ಮಾರ್ಗದರ್ಶನ ಮಾಡ್ತಾರೋ, ಏನು ಮಾಡೋದಲ್ಲೋ ಇದೆಲ್ಲ ಏನಂತಂದರೆ ಬಹುರಾಷ್ಟ್ರೀಯ ಕಂಪನಿಗಳ ಹುನ್ನಾರ ಆಗಿದೆ. ಕೃಷಿ ಕ್ಷೇತ್ರ ಭಾಳ ವಿಶಾಲವಾದಂಥ ಕೃಷಿ ಕ್ಷೇತ್ರವನ್ನು, ಕೃಷಿ ಜ್ಞಾನವನ್ನು, ಕೃಷಿ ಮಾರುಕಟ್ಟೆಯನ್ನು ಎಲ್ಲ ಖಾಸಗೀಕರಣ ಮಾಡಿ ಏನಂತಂದರೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಒಪ್ಪಿಸ್ತಕ್ಕಂಥ ಈ ಸರ್ಕಾರದಲ್ಲಿ ನಿಲುವನ್ನು ಇವತ್ತು ನಾವು ಖಂಡನೆ ಮಾಡಿ ಇವತ್ತು ಸಾಂಕೇತಿಕವಾಗಿ ರಸ್ತೆ ತಡೆ ಚಳವಳಿ ಮಾಡಿದ್ದೇವೆ. ಮುಂದೆ ಇದು ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟವಾಗಿ ಪರಿಣಾಮ ಬೀರ್ತದೆ. ನಾವು ಈಗಾಗಲೇ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಈ ವಿಷಯವನ್ನು ಗಮನಕ್ಕೆ ತಂದು ಕೂಡಲೇ ಈ ಪ್ರಕ್ರಿಯೆಯನ್ನು ಕೃಷಿ ಪದವೀಧರರಿಗೆ ಮಾತ್ರ ಕೃಷಿ ಅಧಿಕಾರಿಗಳ ನೇಮಕ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು, ಬೇರೆಯವ್ರಿಗೆ ಮಾಡಿಕೊಡಬಾರ್ದು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ.